ನಾನು ಮಾಡಿದ ಪಾಪಕ್ಕಲ್ಲ ಇವೆಲ್ಲ ಹುಟ್ಟುಕೊಂಡಿದ್ದು, ಯಾರದ್ದೋ ಪಾಪಕ್ಕೆ ಹುಟ್ಟಿದ್ದು. ನಮ್ಮ ಮನೆಯವ್ರು ಹುಟ್ಟಿದ್ದು. ನೀವು ಸಮಾಧಾನ ಏನೋ ಪುಣ್ಯಕ್ಕೆ ಹೂಳೊಬ್ಬರು ಸಿಕ್ಕಿಲ್ಲ. ಇದು ನಿಧಾನ ಮಾತಾಡಿ, ನಿಧಾನ ಮಾತಾಡಿ, ಸುಧಾರಣೆ ಮಾಡ್ಕೊಳ್ಳಿ. ಇಲ್ಲ, ಇದ್ದಿದ್ದೊಂದು ಸುಧಾರಿಸ್ಕೊಳ್ಳಿ ಮತ್ತು ಸುಧಾರ. ಬ್ರಾಹ್ಮಣರೇ, ನೀನು ಅವಳಲ್ಲೇನೆ? ನಿಮ್ಮ ಯೋಚನೆ ಸರಿ ಇದೆ ಬಿಡಿ. ದಾಕ್ಷಾಯಿನಿ ಅಲ್ವೇನೆ? ಒಳ್ಳೆದಾಗಲಮ್ಮ, ತಕ್ಕನೆ ಗುರುತುವೆ ಆಗಲಿಲ್ಲ. ನಿನ್ನನ್ನು ಒಂದೊಂದು ದಿನ ಕಂಡವಳು ನಾನು. ಆ ಮದುವೆ ಮಂಟಪದಲ್ಲಿ ಆ ಶಂಕರ ಮಾಲೆ ಹಿಡಿದು ನಿಂತಿರುವ ಆ ಹೊತ್ತಿನಲ್ಲಿ ನೀನು ಕೈಯಲ್ಲಿ ಮಾಲೆಯನ್ನು ಹಿಡಿದು ನೆಲದ ನೋಟಗಳಾಗಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಶಂಕರನ ಕೊರಳಿಗೆ ಮಾಲೆ ಹಾಕುವ ಸಂದರ್ಭದಲ್ಲಿ ನಾನೆಲ್ಲ ಮಂಗಳಾಕ್ಷತೆಯನ್ನು ಕಳೆದವರೇ. ಆ ದಿನ ಹೀಗಿದ್ದೆ. ಈಗ ಒಳ್ಳೆ ಶ್ರೀಮಂತರ ಮನೇಲಿ MS ಹಾಕ್ಬಿಟ್ಟು ಬೆಳ್ಕೊಂಡು ಒಳ್ಳೆ ನೀರಿಗೆ ಬಿದ್ದು ಕಟ್ಲೆ ಆಗಿದ್ದಾಳೆ. ನೀರಿಗೆ ಬಿದ್ದು ಕಟ್ಲೆ ಆದವಳು ನೀನು. ತಾನೊಂದು ಮಾತು ಎಲ್ಲ ಆಡ್ಲಿ ಅಂತ ಹೇಳಿ ನೀ ಕಟ್ಲೆ ಅಂತಲೇ ನಾನು ಒಪ್ಕೊಂಡಿದ್ದು. ಇರಲಿ, ಕಟ್ಲೆ ಆದರೂ ಮನೇಲಿ ಇರಲಿ ಅಂತ. ಇದು ನೆನಪಿಟ್ಟುಕೊಂಡಿದ್ದೀರಲ್ಲ, ನೋವಲ್ಲ, ಸುಖವಾಗಿರ್ಬೇಕು. ಸರಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಹೆಣ್ಣು ಎಲ್ಲಿ ಪ್ರೀತಿಯಿಂದ ಸಂತೋಷದಿಂದ ಬದುಕ್ತಾಳೋ, ಹೆಣ್ಣಿಗೆ ಎಲ್ಲಿ ಗೌರವ ಸಿಗ್ತದ ಅಲ್ಲಿ ದೇವಾನು ದೇವತೆಗಳು ವಾಸ ಮಾಡ್ತಾರಂತೆ. ಸರಿ ದಾಕ್ಷಾಯಿಣಿ, ಎಲ್ಲವರಿಗೂ ಕೈ ಹಿಡಿದವನೇ ಗಂಡನೇ ದೇವರು. ನಿನಗಾಗಲ್ಲ, ದೇವರೇ ನಿನ್ ಗಂಡ. ಇವಳು ಯಾರು ಗೊತ್ತಾಯ್ತೇನೆ? ಶಂಕರ್ನ ಹೆಂಡತಿಯೇ. ಅವ ಕೈಲಾಸ ವಾಸನೆ ಹೇಳಿದ್ರಲ್ಲ, ದೇವಸ್ಥಾನ ಮಾಡ್ಕೊಂಡ ಕೈಲಾಸನಾಥ. ನೀನೇ ನಾಥ ಅಂದ್ರೆ ದಿನನಿತ್ಯವೂ ಸಂಜೆಯಲ್ಲಿ ಹೊಸ್ತಿಲ ಬುಡದಲ್ಲಿ ದೀಪವನ್ನು ಹಚ್ಚಿಟ್ಟು ಕೈಲಾಸವಾಸನೆ ಶಂಕರನೇ ಅಂತ ಅವಳು ಭಜನೆ ಮಾಡು. ಸರಿ. ಅವನು ನೆನಪಾಯ್ತಲ್ಲ ಕೈಲಾಸ ವಾಸನೆ ಅಂತ ಹೇಳಿಬಿಟ್ಟು, ತಪ್ಪು ತಿಳ್ಕೊಳ್ಬೇಡ ಅಂತ. ಬಿಡಿ. ಆದ್ರೂ ಏನು ತಂದೆಯ ಮನೆಯಲ್ಲಾಗುವಂತಹ ಕಾರ್ಯಕ್ರಮ, ಯಾಗ, ಅಷ್ಟು ದೊಡ್ಡ ಯಾಗಕ್ಕೆ ಅವನ ಮಗಳಾದ ನೀನು ಮೊದಲಾಗಿ ಹೋಗಿ ನಿಂತು ನಮ್ಮಂತಹ ಋತ್ವಿಜರನ್ನೆಲ್ಲ ಪೂರ್ಣಕುಂಭ ಸ್ವಾಗತದಿಂದ ಬರಮಾಡಿಕೊಳ್ಳಬೇಕಾದವಳಾಗಿತ್ತು. ಯಾಕಾಗಲಿಲ್ಲಮ್ಮ? ಅಪ್ಪನ ಮನೆ ಕಾರ್ಯಕ್ಕೊಂದು 15 ದಿನ ಮುಂಚೆ ಆಗ್ಬೇಕು. ನಿನ್ನ ಯಾರು ಕೇಳಿದ್ರೆ? ಅದಕ್ಕಾಗಿ ನೀನು 15 ದಿವಸ ಮೊದಲು ಬರ್ತೀಯ ಅಂತ ನಿನ್ನ ಅಪ್ಪನ ಮನೇಲಿ ಯಾವ ಕಾರ್ಯನೂ ಮಾಡುತ್ತಿಲ್ಲ. ನೀನು 1 ತಿಂಗಳು ಮೊದಲೇ ಹೋಗಿ ಕುಳಿತುಕೊಳ್ಳೋಳು. ಹೌದೇನಮ್ಮ? ಹಾ ಹೌದು, ನಿನ್ನಪ್ಪ ಮರ್ತಪ್ಪ. ಮತ್ತೆ ಅವ ಸತ್ತೋಗಿ ಆಯ್ತಲ್ಲ. ಯಾರೇ? ಅಯ್ಯೋ, ಮರ್ತಪ್ಪ ಅಂದ್ರೆ ನಮ್ಮ ಮನೆ ಬಾಗಿಲಿಗೆಲ್ಲ ವ್ಯಾಪಾರ ಮಾಡುವವ ಅಲ್ಲ ಮರ್ತಪ್ಪ. ನಿನ್ನನ್ನ ಕರೆಯುವುದಕ್ಕೆ ನಿನ್ನಪ್ಪ ಮರೆತನೋ ಏನೋ? ಮರ್ತಪ್ಪ ಮರೆತ ನೀನು ನಿನ್ನಪ್ಪ. ಇರುವುದು ತಂದೆ ಮನೆಯಲ್ಲಿ ಆಗುವಂತ ಮಂಗಲ ಕಾರ್ಯಕ್ಕೆ, ದೇವಸ್ಥಾನದ ಹೊರಗಿರುವಂತಹ ದೇವಸ್ಥಾನದಲ್ಲಿ ಆಗುವ ವಾರ್ಷಿಕ ಉತ್ಸವಕ್ಕೆ ಪ್ರತ್ಯೇಕ ಆಮಂತ್ರಣ ಬೇಕು ಅಂತೆಲ್ಲ ಸುದ್ದಿ ಕೇಳಿದ್ರು. ಹೋಗು, ನಿನಗೆ ವಿಷಯ ಗೊತ್ತಾಯ್ತಲ್ಲ, ಬಾ ನಮ್ಮೊಟ್ಟಿಗೆ ಹೋಗುವ. ಬಾರೆ ದಾಕ್ಷಾಯಿಣಿ, ಬಾ ಹೋಗುವ ಬಾರೆ. ಪಾಪ ತಂದೆ ಮನೆಗೆ ಹೋಗ್ಬೇಕು ಅಂತ ಹೆಣ್ಣು ಮಕ್ಕಳಿಗೆ ಎಷ್ಟು ಆಸೆ ಇರ್ತದೆ. ಬಾರೆ ಬನ್ನಿ. ನಿಮ್ಮ ಉತ್ಸಾಹವನ್ನ ಕಂಡು ಧನ್ಯಳಾದ. ಕೈಲಾಸದಿಂದ ಕೆಳಗಿಳಿದು ನಿಮ್ಮ ಮಾತುಗಳನ್ನ ಕೇಳುತ್ತಾ ಕೇಳುತ್ತಾ ನಿಮ್ಮ ಭಾಷೆಯಂತೆ ನಾನು ನಿಮ್ಮ ಲೋಕದಂತೆ ವರ್ತಿಸಿದರೆ ಹೇಗೆ? ನೋಡಿ, ನೀವು ಹೇಳಿದ ಹಾಗೆ ದೇವರು ನನ್ನ ಪತಿಯಾಗಿದ್ದಾರೆ. ನೀವೆಲ್ಲ ಹೆಂಡತಿ ಮಕ್ಕಳನ್ನ ಕಟ್ಟಿಕೊಂಡು ಹೋಗ್ತಾ ಇದ್ದೀರಾ. ಯಾರೊಬ್ಬರನ್ನ ಬಿಟ್ಟು ತೆರಳುತ್ತಲೇ ಇಲ್ಲ. ನಾನು ದೇವರನ್ನ ಬಿಟ್ಟು ಬರುವುದು ಸರಿಯೇ? ನೀನು ಅಕ್ಕಪಕ್ಕದ ಮನೆಯವರೆಲ್ಲ ಕರ್ಕೊಂಡೆ ಬಾ.
ನೋಡಿ, ನನ್ನ ಪತಿದೇವರನ್ನ ಕರೆದುಕೊಂಡು ಜೊತೆಯಾಗಿ ನಿಮಗಿಂತಲೂ ಮುಂಚಿತವಾಗಿ ಬಂದು ಸೇರಿಕೊಡ್ತೇವೆ. ಅವಳು ಗಂಡನು ಭಟ್ರ? ನಿಮಗಾಗಿ. ಅವಳು ಗಂಡನು ಭಟ್ರ? ಅಲ್ಲ ಆಗೋತು. ಈಗ ತಾನು ಹೇಳಿದ್ದೇನೆ, ಶಂಕರನ ಹೆಂಡತಿ ಅವಳು ಅವಳು ಭಟ್ರೆ. ನಿನಗೊಂದು ಗಂಡ ಭಟ್ರು ಅಂತ ಎಲ್ಲರ ಗಂಡು ಭಟ್ರೆ. ಭಟ್ರಂತೆ ಭಟ್ರು. ಎಲ್ಲಿ ಕೋಪಿಸಿಕೊಳ್ಳಬೇಡಿ. ಇಲ್ಲಮ್ಮ, ನೀವೆಲ್ಲ ತಡವಾಗಿ ಹೊರಟರು ಮೊದಲಾಗಿ ಬಂದು ಮುಟ್ತೀರಿ. ಖಂಡಿತವಾಗಿ ನಾವೆಲ್ಲ ಮೊದಲಾಗಿ ಹೊರಟರು ತಡವಾಗಿ ಬಂದು ಮುಟ್ಟುದು. ಅದ್ಯಾಕ? ಅವರಿಗೆಲ್ಲ ವಾಹನದ ವ್ಯವಸ್ಥೆ ಉಂಟೆ. ನಂದಿ ವಾಹನ ಏರಿದ್ರಾಯ್ತು, ಕೂತ್ಕೊಂಡ್ರಾಯ್ತು. ನಾನು ಹೇಳಿದೆ ನಿಮ್ಮ ಹತ್ರ ಒಂದು ವಾಹನ ತಕೊಳ್ಳಿ ಅಂತ. ನಾನು ಆಲೋಚನೆ ಮಾಡಿದ್ದೆ, ಶಂಕರನಿಗೆ ನಂದಿ ವಾಹನ ಉಂಟು, ನಿಮಗೊಂದು ನಮ್ಗೆ ಯಾರಾದ್ರೂ ಕೊಟ್ಟರೆ ಒಂದು ಹೊಂದಿ ವಾಹನ ಇರಲಿ. ಆದ್ರೂ ಒಂದು ಸಾಕಾಗುದಿಲ್ಲಲ್ಲ, ಅದು ಸಮಸ್ಯೆ. ಒಬ್ಬೊಬ್ಬರಿಗೆ ಒಂದೊಂದು ಬೇಕಲ್ಲ. ಇವು ನಿಮ್ಮನ್ನು ಹೊಟ್ಟೆ ತುಂಬಿಸುವುದೇ ಕಷ್ಟ, ಇನ್ನು ಹೊಂದಿಯನ್ನು ಎಲ್ಲಿನ ಹೊಟ್ಟೆ. ತುಂಬಾ ಸಂತೋಷವಾಯಿತು. ಈ ಸಿಹಿ ಸುದ್ದಿಯನ್ನ ತಿಳಿಸಿದ್ದಕ್ಕಾಗಿ ನಾನು ನಿಮಗೆ ಚಿರಋಣಿಯಾಗಿರ್ತೇನೆ. ಒಳ್ಳೇದಾಗಮ್ಮ. ನೀವು ಮುಂದಾಗಿ ಹೋಗಿ ಎಲ್ಲರನ್ನ ಕಟ್ಟಿಕೊಂಡು ಸಂತೋಷದಿಂದ. ತಿಳಿಸಿದವು ನಾನೇ ಅಂತ ನನ್ನ ಬಗ್ಗೆ ಒಂದು ಲಕ್ಷ್ಯ ಇರಲಮ್ಮ. ನಾವೆಲ್ಲ ಲಾಡು ಲಾಡೆ, ನಿನಗೂ ಲಾಡೆ ಇವತ್ತು. ಹೌದು, ಅವನಿಗೆ ಹೋಳಿಗೆ ಅಂದ್ರೆ ಇಷ್ಟ. ಅದು ಕತೆ ಬಹಳದು ಉಂಟು. ಒಂದು ಮಾತು ಹೇಳಿ ಬಿಡ್ತೇನೆ, ಯಾಕೆ ಸುಮ್ಮನೆ ಹೇಳಿ. ಅಂದ್ರೆ ಅವನಿಗೆ ಹೋಳಿಗೆ ತಿನ್ನುವ ಆಸೆ ಆಯ್ತು. ಕಿತ್ತು ತಿನ್ನುವ ಬಡತನ ದಾಕ್ಷಾಯಿನಿ. ಸರಿ. ನನ್ನ ಎರಡನೇ ಹೆಂಡತಿ ಹಿರಿಯ ಮಗವ. ಹೋಳಿಗೆ ಬೇಕಮ್ಮ, ಹೋಳಿಗೆ ಬೇಕು ಅಂತ ಹಠ ಮಾಡ್ತಾನೆ. ಸರಿ. ನನಗೂ ಕರಳು ಕಿತ್ತು ಬಂದ ಅನುಭವ ಆಯ್ತು. ಸರಿ. ಆಗ ನನ್ನ ಮನೆಯವಳು ಹೇಳಿದ್ವಿ, ಹೋಳಿಗೆ ಅಂತೆ ಹೋಳಿಗೆ, ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಕ್ಕೆ ಮಲ್ಲಿಗೆ ಅಂತ ಪೆಟ್ಟು ಕೊಟ್ಟು ಮಲಗಿಸಿ. ಇವ ಮಲಗಿದ ಮೇಲೆ ನನ್ನ ಹೆಂಡತಿ ಹೋಳಿಗೆ ಮಾಡಿ, ಇವು ತಡ ಮಾಡಿಲ್ಲ, ಎದ್ದು ಕುಳ್ತಾ ಮೂರ್ದು ತಿಂದ. ಸರಿ. ಬೆಳಗ್ಗೆ ನೋಡುವಾಗ ಅರ್ಧ ಚಾತಿ. ಹೊಟ್ಟೆಗೆ ಹಿಟ್ಟಿಲ್ಲದೆ ಹೋದವಳು ಹೋಳಿಗೆ ಮಾಡುದು. ಇವನು ಹೋಳಿಗೆ ತಿನ್ಬೇಕೆಂಬ ಆಸೆಯಿಂದ ಮಲಗಿದ್ನ. ಯಾರು ಏನನ್ನು ನೆನಪು ಮಾಡಿ ಮಲಗ್ತಾರೋ ಅದೇ ಕನಸು ಬೀಳೋದು. ಇವನಿಗೆ ನನ್ನ ಹೆಂಡತಿ ಹೋಳಿಗೆ ಮಾಡ್ದಾಗ ಕಂಡ್ತೀವಿ, ಎದ್ದು ಕುಳಿತಾ ಮೂರ್ದು ತಿಂದ. ಬೆಳಗ್ಗೆ ನೋಡ್ತಾ ಅರ್ಧ ಚಾತಿ. ಈಗ ಎಲ್ಲಿ ಹೋದ್ರು ಹೋಳಿಗೆ ಬೇಕು. ಹೋಳಿಗೆ ಒಂದೇ ಅಲ್ಲ, ಜೋಳಿಗೆಲ್ಲಿ ತೊಳ್ಕೊಂಬರ್ತೇನೆ ಏನು ಅಲ್ಲ. ನಾವೆಲ್ಲ ಇರ್ತೇನೆ, ನನ್ನ ನೆನಪಿರ್ಲಿ, ನಾನು ಹಾಡು ಹೇಳ್ತಾ ಇರ್ತೇನೆ. ದೊಡ್ಡ ಕೇಳಬೇಡ, ಅವ್ರಿಗೆ ಒಂದೇ ಕೇಳಿ. ಹಾಡು ಹಾಡು, ಅದು ಒಂದು ಹಾಡು, ಈಗ ಬೇಡ. ಒಂದು ಹಾಡು. ಅಲ್ಲ ನೀವು ಬ್ರಾಹ್ಮಣರೇ, ಅಲ್ಲ, ಅವಳ ಎದುರಿನಲ್ಲಿ ಹಾಡು ಹೇಳಿದ್ರೆ ನನಗೆ ಭಯ ಇಲ್ಲ. ನಿನ್ನ ಎದುರಿನಲ್ಲಿ ಅವಳು ಹಾಡು ಹೇಳಿದ್ರೆ ನನಗೆ ಭಯ ಇಲ್ಲ. ಅವಳು ಹಾಡು ಹೇಳಿದ್ದಕ್ಕೆ ನನ್ನ ಹೆಂಡತಿ ಅವಳು ಆದದ್ದು. ಹಂಗ ನಿನ್ನ ಎದುರಿನಲ್ಲಿ ಹಾಡು ಹೇಳಿದ್ರೆ ನನಗೆ ಭಯ ಇಲ್ಲ. ವಿಷಯ ಯಾವುದೇ ಇರಲಿ, ಈ ಲೋಕಕ್ಕೆ ಬಂದ ಮೇಲೆ ಈ ಮಾಯಾ ಪ್ರಪಂಚದ ಈ ವಿಚಾರಗಳನ್ನೆಲ್ಲ ಕೇಳುತ್ತಾ ನನಗೆ ಎರಡು ಹಾಡು ಕೇಳಬಹುದು ಅಂತ ಅನಿಸ್ತಾ ಇದೆ. ಎರಡು ಹೇಳ್ತೇನೆ, ಬೇಡ ಒಂದೇ ಸಾಕು. ಅರ್ಧ ಸಾಕು ಹೇಳು. ಒಂದೇ ಪಲ್ಲ. ಒಂದೇ ಪಲ್ಲ. ಕೊಯ್ ನೋಡೆ ಕೊಯ್ಯ ಒಂದೇ ಪಲ್ಲ ಹೇಳ. ಎತ್ತುವೇನಾ ಮುಂದುಂಟು ಅಂದ್ರೆ ಎತ್ತುವೇನ ಮುತ್ತಿನ ಆರತಿಯನ ಅಂತ ನೆನಪಾಗಲೇ ಇಲ್ಲ. ಎತ್ತುವೇನ
ಸಂಭ್ರಮವಂತೆ ಆಡಲೇನಧಿಕ ಸಂಭ್ರಮವಂತೆ 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 ಬಂಧುಗಳು ಕೋಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಆಡಲೇನಧಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವುದಂತೆ ನೋಡಿರಿ ದ್ವಿಜರು ಬಹುದನು ನಿಂಬಯ ಮಾವ ಮಾಡುವ ಯಜ್ಞವಂತೆ ದಾಕ್ಷಾಯಿಣಿ, ಏನೇ ಇದು? ನೀವು ಕುಳಿತಲ್ಲಿಂದ ಹೇಳಿ ಅಂತ ಹೇಳೋದಕ್ಕೆ ಕಾರಣ ಇದೆ, ಏನು ಮುಂದೆ ಬನ್ನಿ ಅಂತ ಹೇಳೋದಕ್ಕೂ ಕಾರಣ ಇದೆ. ಬಂದದ್ದು ಆಯ್ತು. ಹೇಳುವುದಕ್ಕೆ ತುಂಬಾ ಉಂಟು ವಿಷಯ. ವಿಷಯ ಉಂಟ? ಯಾವತ್ತೂ ಇಲ್ಲದೆ ಹೋದ ಹೊಸ ಬರಿ, ಬಹಳ ಉತ್ಸಾಹ, ಸಂಭ್ರಮ, ಸಂತೋಷ, ಸಡಗರ, ಯಾಕೆ ಉಲ್ಲಾಸ. ಯಾಕೋ? ಇಲ್ಲಿ ಬನ್ನಿ, ಇಲ್ಲಿ 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 ಬನ್ನಿ. ಕೈ ಬೆರಳು ಇದು ಇಲ್ಲಿ. ಏನಾಗಿದೆ? ಅದೇನು ಕಾಣಿಸ್ತಾ ಇದೆ ನೋಡಿ ದೂರದಲ್ಲಿ. ಓ, ಆ ಪರ್ವತರ ಕೆಳಗೆ ಹಾ, ಇರುವೆಗಳ ಸಾಲೇ ಹೊರಟ ಹಾಗಿದೆಯಲ್ಲ. ಅಯ್ಯೋ ದೇವರೇ, ಸರಿ ನೋಡಿ ಬೆರಳು ಈ ಕಡೆ. ಹಾ, ಆ ಸಾಲು ಸಾಲಾಗಿ ಹೋಗ್ತಾ ಇದ್ದದ್ದು ಹೌದಲ್ಲ, ಯಾರು ಎನ್ನುವುದು ಗೊತ್ತಾಗ್ಲಿಲ್ಲ. ಬ್ರಾಹ್ಮಣರು. ಬ್ರಾಹ್ಮಣರ ಹಾ, ಈಗ ಅರ್ಥ ಆಯ್ತು. ಏನು ಎಲ್ಲೋ ಬೆಂಕಿ ಬಿತ್ತು ಈ ದಿವಸ. ಯಾಕೆ ವಿಡಂಬನೆಗೆ ಹೇಳಿದ ಮಾತಲ್ಲ, ಮತ್ತೆ? ಬ್ರಾಹ್ಮಣರೆಲ್ಲ ಒಟ್ಟುಗೂಡಿ ಹೊರಟರು ಎನ್ನುವುದರ ಅರ್ಥ ಏನು? ಎಲ್ಲಿಯೋ ಹೋಮವೋ ಹವನವೋ ಯಾವುದೋ ಒಂದು ವೈದಿಕ ಕಾರ್ಯಕ್ರಮ ಅಂತ ಅಲ್ವಾ? ಸರಿ. ಬಹುಶಃ ಎಲ್ಲೋ ಅಂತ ವಿಶೇಷ ಇರಬೇಕು, ಹೊರಟಿದ್ದಾರೆ. ಅಲ್ಲ, ವಿಶೇಷವಾದ ಕಾರ್ಯಕ್ರಮ ಇದ್ದರೆ ಬ್ರಾಹ್ಮಣರು ಒಟ್ಟಾಗುವುದು ವಿಶೇಷ ಅಲ್ಲ. ಹ. ಎಷ್ಟೊಂದು ಕಡೆಯಿಂದ ಬ್ರಾಹ್ಮಣರೆಲ್ಲ ಒಟ್ಟಾಗಿ ಸೇರಿ ಒಂದೇ ಮಾರ್ಗವನ್ನು ಹಿಡಿದು ಹೋಗ್ತಾ ಇದ್ದಾರಲ್ಲ. ಒಂದೇ ಕಡೆ ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಬ್ರಾಹ್ಮಣರನ್ನ ಕರೆಸಿಕೊಳ್ಳಬೇಕಿದ್ರೆ ಹ. ಏನೋ ಒಂದು ವಿಶೇಷ ಇರಬೇಕಲ್ಲ. ಇರಬೇಕಿಲ್ಲಿ. ಇರಬೇಕು ಅಂತ ತಿಳಿದವಳೇ ನಾನು ಬಂದವಳು. ಏನಂತೆ? ಎಲ್ಲ ಸಾಮಾನ್ಯ ವಿಶೇಷ ಅಲ್ಲ, ಹ. ವಿಶೇಷವಾದ ಒಂದು ಯಾಗ ನಡೀತಾ ಇದೆ ಪ್ರಪಂಚದಲ್ಲಿ. ನಾನು ಹೇಳಿಲ್ವಾ, ಎಲ್ಲೋ ವಿಶೇಷ ಯಾಗ ಹೋಮ ಹವನ ಇರಬೇಕು. ಅಲ್ಲಿ ವಿಶೇಷವಾದಂತಹ ಅದ್ಭುತಗಳನ್ನ ಕಾಣುವುದಕ್ಕಾಗಿ ಬ್ರಾಹ್ಮಣರೆಲ್ಲ ತಾಮುಂದು ಅಂತ ಮುಂದೆ ಹೋಗುತ್ತಿದ್ದಾರೆ. ಹೌದಾ? ಹಾ, ಎಲ್ಲಂತೆ? ಅಲ್ಲಿ ಮಹಾ ಸಂಭ್ರಮವಂತೆ. ಹಾ. ವಿಶೇಷವಾದಂತಹ ಯಾಗಕ್ಕಾಗಿ ಹೊರಟು ನಿಂತವರು ಬ್ರಾಹ್ಮಣರು. ಹ. ಯಾಗ ಯಾರು ಮಾಡುವುದಂತ ಕೇಳಲೇ ಇಲ್ಲ ನೀವು. ಅದೇ ಯಾರು ಮಾಡುವುದು, ಎಲ್ಲಂತೆ, ಹೇಗಂತೆ, ಏನಂತೆ? ಇಷ್ಟೊಂದು ಬ್ರಾಹ್ಮಣರನ್ನ ಕರೆಸಿ ದಕ್ಷಿಣೆ ಎಲ್ಲ ಕೊಡಬೇಕಿದ್ರೆ ಸಾಮಾನ್ಯದವರಿಗೆ ಆಗುವುದಿಲ್ಲ. ಅಯ್ಯೋ, ಯೋಗ್ಯತಾ ಮಂತ್ರಿ ಆಗಿರ್ಬೇಕು ಅಂತ. ಅಂತ ಯೋಗ್ಯತಾವಂತರು ಮತ್ಯಾರು ಅಲ್ಲ, ಹ. ನಿಮ್ಮ ಮಾವ. ಹ, ನಿನ್ನ ಅಪ್ಪ ಅಂತ ಹೇಳು ನೀ. ಏನೀಗ ನಿಮ್ಮ ಮಾವ ಅಂದ್ರೆ ದೊಡ್ಡದು ಅಂತ ಹೇಳಿದೆ. ಹಾಗಲ್ಲ, ಹಾ, ನನ್ನ ಮಾವ ಆಗುವ ಪೂರ್ವದಲ್ಲಿ ನಿನ್ನ ಅಪ್ಪ ಅಲ್ವಾ? ಸರಿ. ಹಾಗಾಗಿ ನಿನ್ನ ಅಪ್ಪ ಅಂತ ಹೇಳುವುದೇ ಔಚಿತ್ಯ ಹೆಚ್ಚು ಅಲ್ಲಿ. ನಾನು ನಿಮ್ಮನ್ನೇ ಇಟ್ಟುಕೊಂಡು ಹೇಳುವುದು ಯಾಕೆ? ಯಾಕೆ? ನಿಮ್ಮಿಂದಲೂ ಅಧಿಕವಾದಂತಹ ಹಾ. ವಿಶೇಷವಾದಂತಹ ಶಕ್ತಿಗಳನ್ನು ನನ್ನ ಅಪ್ಪ ಎನ್ನುವುದನ್ನು ನೀವು ಅರಿತಿರುವಿರಿ. ಹಾ, ಅಧಿಕ ನಿನ್ನ ಅಪ್ಪ. ಹಾ, ಅಧಿಕ ಹಾ, ಅಧಿಕ ನಿನ್ನ ಅಪ್ಪ ಅಂತ. ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ. ಶ್ರೇಷ್ಠ, ಅಧಿಕ, ದೊಡ್ಡವ. ಹಾ, ಹಾಗೆ ಅದೇ ಅದೇ. ಅದಕ್ಕೆ ನಿಮ್ಮ ಮಾವ ಅಂತ ಹೇಳಿದ್ದು ನಾನು. ಹಾ, ನನ್ನ ಮಾವ ನೆನೆಸಿಕೊಂಡ ನಿನ್ನ ಅಪ್ಪ. ಅಲ್ಲಿ ಯಾಗವನ್ನ ಪೂರೈಸುವುದಕ್ಕಾಗಿ ಹಾ. ಈ ಬ್ರಾಹ್ಮಣರನ್ನೆಲ್ಲ ಕಲೆ ಹಾಕುತ್ತಿದ್ದಾನೆ. ಹಾ. ಅಲ್ಲಿ ಮತ್ತೆ ಸಾಮಾನ್ಯದವರೆಲ್ಲ ಬಂಧು ಬಳಗದವರೆಲ್ಲ ಸೇರಿಕೊಳ್ಳುತ್ತಾರೆ. ಹಿಂದೆ ನಡೆಯದ ಮುಂದೆ ನಡೆಯಲಾರದ ವಿಶೇಷವಾದ ಯಾಗಕ್ಕೆ ಬಂಧು ಬಳಗದವರೆಲ್ಲ ಸೇರಿಕೊಳ್ತಾ ಇದ್ದಾರೆ. ಪ್ರಿಯೆ, ಏನು? ಇಂಥ ಒಂದು ಕಾರ್ಯಕ್ರಮ ನಡೆಯುವುದು ವಿಶೇಷ ಅಂತ ಒಪ್ಪಿಕೊಳ್ಳೋಣ. ಸರಿ, ಅವರೆಲ್ಲ ಹೊರಟಿದ್ದಾರೆ, ಅವ ಯಾಗ ಮಾಡ್ತಾ ಇದ್ದಾನೆ. ಹೌದು. ನೀನು ಅವಸರದಲ್ಲಿ ಇಷ್ಟು ಉತ್ಸಾಹದಿಂದ ಇಲ್ಲಿ ಬಂದು ಹೇಳ್ತಾ ಇದ್ದೀಯಲ್ಲ ಯಾಕೆ? ಕೇಳಿಸೈ